ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಆದಿತ್ಯ ಹಳ್ಳಿಕರ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬಂದಿರೋದು ಅಬ್ಬಿ ಫಾಲ್ಸ್ಗೆ. ಅಬ್ಬಿ ಅಂದರೆ ಆಲ್ಮೋಸ್ಟ್ ಒಂದು ಮಾಸ್ತಿಕಟ್ಟೆಯಿಂದ 10 ಕಿಲೋಮೀಟರ್ ಅಷ್ಟು ದೂರದಲ್ಲಿರೋ ಅಬ್ಬಿ ಫಾಲ್ಸ್ಗೆ ನಾನಿವತ್ತು ಬಂದಿದ್ದೀನಿ. ಬನ್ನಿ ನೋಡೋಣ. ನಾನಿವಾಗ ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀನಿ. ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಇದೆ. ಫಾಲ್ಸ್ ಹೇಗಿದೆ ಅಂತ ನೋಡೋಣ ಬನ್ನಿ. ನೋಡ್ಬೋದು, ಫುಲ್ಲು ಸುತ್ತನೂ ಕಾಡಿದೆ. ನಾನು ಮಧ್ಯ ನಡ್ಕೊಂಡು ಹೋಗ್ತಾ ಇದ್ದೀನಿ. ಮಧ್ಯ ದಾರಿ ಇದೆ. ಇವಾಗ ಮಳೆಗಾಲ ಆಗಿರೋದ್ರಿಂದ ವೆದರ್ ಕೂಡ ತುಂಬ ಚೆನ್ನಾಗಿದೆ. ಅಂದರೆ ಮಂಜು ಬೀಳ್ತಾ ಇದೆ, ಅಂದರೆ ಮಿಸ್ಟ್ ಇದೆ. ಹಾಗೆ ಮಳೆ ಕೂಡ ಸಣ್ಣ ಬರ್ತಾ ಇದೆ. ಇವಾಗ ಅಷ್ಟೇನು ಜೋರಾಗಿ ಬರ್ತಾ ಇಲ್ಲ, ಬಟ್ ಸಣ್ಣ ಮಳೆ ಬರ್ತಾನೆ ಇದೆ ಆಗಿಂದ. ಹಾಗಾಗಿ ವೆದರ್ ಕೂಡ ತುಂಬ ಚೆನ್ನಾಗಿದೆ. ಒಂದೇನಪ್ಪ ಅಂದರೆ ಇಂಬ್ಳ ಇದೆ ಇಲ್ಲಿ. ಈ ಜಾಗದಲ್ಲಿ ಇಂಬ್ಳದ್ದು ಮಾತ್ರ ಸ್ವಲ್ಪ ಕಾಟ ಇದೆ. ಈ ಒಂದು ಫಾಲ್ಸು ಕವಲೇದುರ್ಗ ಕೋಟೆಯಿಂದ ಜಸ್ಟ್ 8 ಕಿಲೋಮೀಟರ್ ಇದೆ. ಹಾಗಾಗಿ ಕವಲೇದುರ್ಗ ಕೋಟೆ ಹತ್ತಿ ಇಳಿದ ಮೇಲೆ ಇಲ್ಲಿಗೆ ಈ ಒಂದು ಜಾಗಕ್ಕೆ ಬರ್ಬೋದು. ಮತ್ತು ಇದು ಸ್ವಲ್ಪ ಹಿಡನ್ ಫಾಲ್ಸ್ ಅಂತ ಕೂಡ ಹೇಳ್ಬೋದು. ಜಾಸ್ತಿ ಜನಕ್ಕೆ ಈ ಒಂದು ಫಾಲ್ಸ್ ಬಗ್ಗೆ ತಿಳಿದಿಲ್ಲ. ನೀವು ಕೂಡ ಇಲ್ಲಿಗೆ ಬಂದರೆ ಈ ಜಾಗನ ಕ್ಲೀನಾಗಿ ಇಟ್ಕೊಳ್ಳಿ, ಗಲೀಜು ಮಾಡಬೇಡಿ. ಇಲ್ಲಿ ಕಲ್ಗಳೇನಿಲ್ಲ, ಮಣ್ಣಿಂದೇ ದಾರಿ. ಆದರೆ ಸ್ವಲ್ಪ ಜಾರುತ್ತೆ, ಮಳೆಗಾಲ ಆಗಿದ್ದರಿಂದ ಒಂಥರ ಕೆಸರು ಸ್ವಲ್ಪ ಜಾರುತ್ತೆ. ನಾನು ಆಲ್ಮೋಸ್ಟ್ ಫಾಲ್ಸ್ ಹತ್ರ ಬಂದಿದ್ದೀನಿ ಅನಿಸ್ತಾ ಇದೆ. ಯಾಕೆಂದರೆ ಸೌಂಡ್ ಜಾಸ್ತಿ ಕೇಳಿಸ್ತಾ ಇದೆ, ಜೋರಾಗಿ ಕೇಳಿಸ್ತಾ ಇದೆ ನೀರಿನ ಸೌಂಡು. ಹಾಗಾಗಿ ನಾನು ಇನ್ನೇನು ಫಾಲ್ಸ್ ಹತ್ರ ಬಂದೆ ಅಂತ ಅನಿಸ್ತಾ ಇದೆ ನನಗೆ. ನೋಡೋಣ ಬನ್ನಿ. ಆ್ಯಕ್ಚುಲಿ ಏನಪ್ಪ ಅಂದರೆ ನಾನು ಈ ಫಾಲ್ಸಿಗೆ ಮೊದಲೇ ಒಂದು ಸಲ ಬಂದಿದ್ದೆ, ಸುಮಾರು ವರ್ಷದ ಹಿಂದೆ. ಅಂದರೆ ಒಂದು 3-4 ವರ್ಷದ ಹಿಂದೆ. ನನಗೆ ತುಂಬ ಇಷ್ಟ ಆಗಿತ್ತು ಫಾಲ್ಸು. ಕೆಳಗೆ ಕೂಡ ಇಳಿದು ಹೋಗಿದ್ವಿ. ಅಂದರೆ ಬೇಸಿಗೆಯಲ್ಲಿ ಬಂದಿದ್ದೆ, ಹಾಗಾಗಿ ಕೆಳಗೆ ಇಳಿದು ಹೋಗೋ ಚಾನ್ಸ್ ಸಿಕ್ಕಿತ್ತು. ಇವಾಗ ಫಾಲ್ಸ್ ಚೆನ್ನಾಗಿದೆ ಅಂದ್ಕೊಂಡು ಮತ್ತೆ ಬಂದಿದ್ದೀನಿ. ನೋಡಿ, ನಿಮ್ಮ ವೇಸ್ಟ್ಗಳನ್ನ ಇಲ್ಲಿ ಹಾಕಿಬಿಡಿ ಅಂತ ನಾನು ಹೇಳ್ತಾ ಇದ್ದೆ. ಅಷ್ಟು ಬೇಗಲೇ ನನಗೆ ಇಲ್ಲಿ ವೇಸ್ಟ್ ಕಾಣಿಸ್ತು. ನೋಡಿ ಬಾಟ್ಲಿಗಳು, ಪ್ಲ್ಯಾಸ್ಟಿಕ್ ರಾಶಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಇದನ್ನು ನೋಡಿದ್ರೆ ಬೇಜಾರಾಗುತ್ತೆ, ಅಷ್ಟು ಪ್ಲ್ಯಾಸ್ಟಿಕ್ ವೇಸ್ಟ್ಗಳೆಲ್ಲ ಇಲ್ಲಿದೆ. ಸೊ ನಾನು ಹೇಳಿದ್ನಲ್ಲ, ಅಬ್ಬಿ ಫಾಲ್ಸ್ ಇಲ್ಲೇ ಇದೆ ನೋಡಿ. ಆ ಕಡೆ ಹೋಗೋಕ್ಕೆ ತುಂಬ ರಿಸ್ಕ್ ಇದೆ, ನಾನು ಹೋಗ್ತಾ ಇಲ್ಲ. ಬಟ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ. ಈ ಕಡೆಯಿಂದ ನೀರು ಬರುತ್ತೆ, ಹಿಂಗೆ ಕೆಳಗೆ ಹೋಗುತ್ತೆ. ಅಲ್ಲಿ ನೋಡಿ, ಅಪ್ಪ ಏನು ಫೋರ್ಸ್ ಇದೆ ನೋಡಿ. ಅಲ್ಲಿ ಸಿಕ್ಕಾಪಡೆ ರಿಸ್ಕು. ಯಾವುದೇ ಕಾರಣಕ್ಕೂ ರಿಸ್ಕ್ ತೊಗೊಂಡು ಕೆಳಗೆ ಹೋಗಬೇಡಿ. ಹೋದ್ರಿ ಅಂದರೆ ನೀವು ಆ ಕಡೆ ಹೋದಂಗೆ ವಾಪಸ್ ಅಂತೂ ಬರೋ ಚಾನ್ಸಸ್ಸೇ ಇಲ್ಲ. ನೋಡಿ, ಕೆಳಗೆಲ್ಲಾದರೂ ಸ್ಲಿಪ್ ಆಯಿತು ಅಂದರೆ ಪಕ್ಕ ಡಮಾರೆ. ನೋಡಿ ಇಲ್ಲಿ ಇದರಲ್ಲಿ ತಲಾಸಿ ಫಾಲ್ಸ್ ಅಂತ ಇದೆ, ನೋಡ್ಬೋದು. ನಿನ್ನೆಯವರೆಗೆ ನನ್ನನ್ನು ವೀಕ್ಷಿಸಲು ಬಂದವರು ಉಳಿದಿದ್ದನ್ನು ಮಾತ್ರ ನೀವೀಗ ನೋಡುತ್ತಿದ್ದೀರಿ. ನಾಳೆ ಬರುವವರಿಗೆ ನೀವೇನು ಉಳಿಸುತ್ತೀರಿ? ತಲಾಸಿ ಜಲಪಾತ. ಸೊ ಆದಷ್ಟು ರಿಸ್ಕ್ ತಗೊಬೇಡಿ. ನೋಡಿ ನೀರು ಎಷ್ಟಿದೆ ಅಂತ. ಇಲ್ಲಾದರೂ ಸಿಕ್ಕಾಕೊಂಡ್ರೆ ಹೋಗ್ತೀವಿ ಸೀದಾ. ಸುಮ್ಮನೆ ರಿಸ್ಕ್ ಏನು ಬೇಡ. ಯಾಕೆ ನಾವು ಕೂಡ ಜಾಸ್ತಿ ರಿಸ್ಕ್ ತಗೊಂಡು ಫಾಲ್ಸ್ ನೋಡೋಕೆ ಹೋಗಲಿಲ್ಲ. ಅಂದರೆ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡ್ವಿ. ಈಗ ಮಳೆ ಮತ್ತೆ ಜೋರಾದರೆ ಇಲ್ಲಿ ಕವರ್ ಆಗೋ ಚಾನ್ಸಸ್ ಇರುತ್ತೆ. ಸುಮ್ಮನೆ ಆಮೇಲೆ ವಾಟರ್ ಫ್ಲೋ ಜಾಸ್ತಿ ಆದರೆ ಸಿಕ್ಕಾಕೊಡ್ತೀವಿ. ಸುಮಾರು ಕಡೆ ಆಗುತ್ತೆ, ನೋಡಿರ್ತೀರ ನ್ಯೂಸಲ್ಲೆಲ್ಲ. ಯಾಕೆ ಅಲ್ವಾ? ನೋಡಿ, ನನ್ನ ಬ್ಯಾಕ್ ಸೈಡೇ ವಾಟರ್ ಫಾಲ್ಸ್ ಇದೆ, ಈ ಸೈಡು ಅಬ್ಬಿ ಫಾಲ್ಸು. ಬಟ್ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರೋಕ್ಕೆ ಹೋಗ್ಬೇಡಿ. ಈ ಮಳೆಲಂತೂ ತುಂಬ ರಿಸ್ಕು. ವ್ಯೂ ಕೂಡ ನೋಡೋದಕ್ಕೇನು ಆಗಲ್ಲ, ಯಾಕೆಂದರೆ ಕೆಳಗೇನು ಹೋಗೋಕ್ಕಾಗಲ್ಲ. ನೋಡಿ ಫುಲ್ಲು ಡೀಪು. ಈ ಕಡೆಯಿಂದ ಕೆಳಗೆ ಹೋಗಿದ್ವಿ ನಾವು, ಅವಾಗ ಬಂದಿದ್ದೆ ನಾನು. ಬಟ್ ಇವಾಗ ಬಂದರೆ ವೇಸ್ಟು. ಮಳೆ ಕೂಡ ಜೋರಿದೆ, ಫಾಲ್ಸ್ ಕೂಡ ನೋಡೋಕ್ಕಾಗಲ್ಲ. ಮತ್ತು ತುಂಬ ರಿಸ್ಕು. ಎಲ್ಲ ಕಾಲು ಜಾಡಿದ್ರೆ ಹೋದ್ರಿ ಅಂತಾನೆ. ಅದಕ್ಕೋಸ್ಕರನೇ ಬೇಡ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಮುಗ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟಾಟಾ, ಬೈ ಬೈ, ಸಿ ಯು.